ಗ್ಯಾರಂಟಿಗೂ ಹಣ ಉಂಟು, ಅಭಿವೃದ್ಧಿಗೂ ನಮ್ಮಲ್ಲಿ ಹಣ ಉಂಟು ಅಂತ ಹೇಳ್ತಿದ್ದಂತ ಸರ್ಕಾರ ಇದೀಗ ದಿಢೀರ್ ಅಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಈ ಸುದ್ದಿಯನ್ನು ನೋಡೋಣ. ತೈಲ ಬೆಲೆ ಏರಿಕೆ ನ್ಯೂಸ್ ಟಾಪ್ 9 ನಲ್ಲಿ. ವಾಹನ ಸವಾರರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಮೊದಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗೆ ಕಣ್ಣು ಅರಳಿಸಿರೋ ಸವಾರರು ಮತ್ತೊಮ್ಮೆ ಆತಂಕಕ್ಕೀಡಾಗುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮಾರಾಟದ ತೆರಿಗೆ ದರವನ್ನ ಹೆಚ್ಚಳ ಮಾಡಿದ್ದು ನಿನ್ನೆಯಿಂದಲೇ ಜಾರಿಗೆ ಬರುವಂತೆ ಆದೇಶಿಸಿದೆ. ರಾಜ್ಯ ಸರ್ಕಾರ ರಿಟೇಲ್ ಸೇಲ್ಸ್ ಟ್ಯಾಕ್ಸ್ ದರವನ್ನ ಹೆಚ್ಚಿಸಿದೆ. ಪೆಟ್ರೋಲ್ ರಿಟೇಲ್ ಮಾರಾಟ ತೆರಿಗೆ %3.9 ಹೆಚ್ಚಳವಾಗಿದೆ. ಅಂದ್ರೆ ಈ ಮೊದಲು %25.92 ತೆರಿಗೆ %29.84 ಇನ್ನು ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ದರ %4.1 ಏರಿಕೆ ಕಂಡಿದೆ. %14.34ರಿಂದ %18.44 ಏರಿಕೆಯಾಗಿದೆ. ಸರ್ಕಾರದ ಆದೇಶದ ಪ್ರಕಾರ ಪೆಟ್ರೋಲ್ ಬೆಲೆ ₹3, ಹಾಗೆಯೇ ಡೀಸೆಲ್ ಬೆಲೆ ₹3.5 ಹೆಚ್ಚಳವಾಗಿದೆ. ಪ್ರತಿ ಲೀಟರ್ಗೆ ₹99.83 ಇದ್ದ ಪೆಟ್ರೋಲ್ ಬೆಲೆ ₹102.90 ದುಬಾರಿಯಾಗಿದೆ. ಜೊತೆಗೆ ಪ್ರತಿ ಲೀಟರ್ಗೆ ₹86 ಇದ್ದ ಡೀಸೆಲ್ ಬೆಲೆ ₹88.01 ಏರಿಕೆಯಾಗಿದೆ. ತೈಲ ಮೇಲಿನ ಮಾರಾಟ ತೆರಿಗೆ ಹೆಚ್ಚಿಸಿರೋ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಲಾಗ್ತಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಹೊರಟಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ₹3 ಮತ್ತು ಡೀಸೆಲ್ ಬೆಲೆ ₹3.50 ಹೆಚ್ಚಳ ಮಾಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗರಂ ಮಾತರು. ಕಾಂಗ್ರೆಸ್ಗೆ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ, ಗ್ಯಾರಂಟಿ ಮೇಲೆ ಗೆಲ್ಲುವ ಭ್ರಮೆಯಲ್ಲಿದ್ರು. ಅದರ ಸಿಟ್ಟನ್ನು ರಾಜ್ಯದ ಜನರ ಮೇಲೆ ತೋರಿಸುತ್ತಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಂಡತನವನ್ನ ಬಿಟ್ಟು ತತ್ಕ್ಷಣ ಪೆಟ್ರೋಲ್ ₹3 ಏರಿಸಿರ್ತಕ್ಕಂಥದ್ದು, ಡೀಸೆಲ್ಗೆ ₹3 ಏರಿಸಿರ್ತಕ್ಕಂಥದ್ದು ತತ್ಕ್ಷಣ ಅದನ್ನು ಹಿಂಪಡಿಬೇಕು. ನಾವಿಲ್ಲ ರಾಜ್ಯಾದ್ಯಂತ ಈಗಾಗಲೇ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನ ಸಚಿವ ಎಂಬಿ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಬೆಲೆ ಇದೆ, ಆದಾಯ ಕಡಿಮೆಯಾಗ್ತಿದೆ, ಅಭಿವೃದ್ಧಿ ಗ್ಯಾರಂಟಿಗೆ ಹಣ ಬೇಕಲ್ಲ ಎಂದಿದ್ದಾರೆ. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಕೂಡ ನಾವು ಭಾಳ ಕಡಿಮೆ ಇದ್ದೀವಿ. ಹಾಗಾಗಿ ಇಲ್ಲಿ ರೆವೆನ್ಯೂ ಲಾಸ್ ಆಗ್ತಾ ಇದೆ ಮತ್ತು ಅಭಿವೃದ್ಧಿಗೆ ಬೇಕಲ್ಲ ದುಡ್ಡು, ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು. ನಾವು ಯಾರ ಮೇಲೂ ಕೂಡ ಅನವಶ್ಯಕವಾಗಿ ಅದನ್ನು ಹಾಕ್ತಾ ಇಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ನಗರದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಚೆನ್ನೈನಲ್ಲಿ ಸದ್ಯ ಪೆಟ್ರೋಲ್ ದರ ₹100.75 ಇದೆ. ಹೈದರಾಬಾದ್ನಲ್ಲಿ ₹107.41 ಇದೆ. ಕೋಲ್ಕತ್ತಾದಲ್ಲಿ ₹103.94 ಇದೆ. ಮುಂಬೈ ನಗರದಲ್ಲಿ ₹104, ನವದೆಹಲಿಯಲ್ಲಿ $94.72 ಇದೆ. ಐದು ಗ್ಯಾರಂಟಿಗಾಗಿ ತೈಲ ದರ ಹೆಚ್ಚಿಸಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಎಷ್ಟು ದಿನ ಈ ಆಟ ಆಡ್ತಾರೋ ಆಡ್ಲಿ, ಜನರೇ ತೀರ್ಮಾನ ಮಾಡ್ತಾರೆ ಅಂತಂದ್ರು. ಅವರ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾ ಇದೆ, ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ. ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬಹುದು. ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಕೊಟ್ಟು ಈಗ ಏಕಾಏಕಿ ದರ ಏರಿಕೆ ಮಾಡಿದ್ದಾರೆ. ಒಂದ್ ಕಡೆ ಕೊಟ್ಟು ಮತ್ತೊಂದ್ ಕಡೆ ಕಸಿದುಕೊಳ್ಳುತ್ತಿದ್ದಾರೆ. ಬಿಟ್ಟಿ ಭಾಗ್ಯಗಳಿಂದ ಸಾಕಷ್ಟು ಹೊರೆಯನ್ನ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇಲ್ಲಿಂದ ತಗೊಂಡು ಇದೇ ದುಡ್ಡನ್ನ ಅಲ್ಲಿ ಹಾಕ್ತಾರಷ್ಟೇ. ಇದರಿಂದ ಯಾವುದೂ ಏನು ಭಾಗ್ಯಗಳಿಂದ ಏನು ಉಪಯೋಗ ಅಂತೂ ಏನಿಲ್ಲ. ಹೀಗೆ ನೋಡ್ತಾ ಇದ್ರಿ, 1 ಇಯರ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂತು,
ಈ ಭಾಗ್ಯಗಳನ್ನು ಮತ್ತು ಇವು 5 ಬಿಟ್ಟಿ ಭಾಗ್ಯಗಳನ್ನು ಕೊಡೋದ್ರಲ್ಲೇ ದುಡ್ಡು ಹೊಂಟಿದೆ ಹೊರತು ಅದರಿಂದ ಏನು 1 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಏನು ಡೆವಲಪ್ಮೆಂಟ್ ಆಗಿದೆ?